ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಾವು ನಿಮ್ ಫಾರಿನ್ ದೋಸ್ತ್ಗಳ ವೇಷದಲ್ಲಿ ಬಂದಿದ್ದ ಪಕ್ದೂರ್ ಪರಮೇಶಿ ತಿಪ್ಪೇಶಿ. ನೀವ್ ಹೇಳ್ದಾಗೆ ನಾವು ಫಾರಿನ್ ಗೆಟಪ್ ಅಲ್ಲಿ ಬಂದು ಜನಗಳಿಗೆ ಫಾರಿನ್ ಹಸು ಕೊಡಿಸ್ತೀವಿ ಅಂತ ನಿಮ್ಮೂರ್ ಜನಗಳಿಗೆ ಯಾಮಾರಿಸಿ ಕಲೆಕ್ಟ್ ಮಾಡ್ಕೊಂಡಿರೋ ದುಡ್ಡನ್ನೆಲ್ಲ ತಗೊಂಡು ನೀವ್ ಹೇಳಿದ ಜಾಗ ಬಿಟ್ಟು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಿಮ್ಗೋಸ್ಕರ ಕಾಯ್ತಿದೀವಿ. ಗೌಡ್ರೆ, ಫಾರಿನ್ ಹಸ ಕೊಡಿಸ್ತೀನಿ ಅಂತ ನಮ್ಗೆ ಯಾಮಾರಿಸ್ತೀರಾ? ನಾವ್ ನಿಮ್ಮನ್ ಸುಮ್ನೆ ಬಿಡಲ್ಲ. ಬರಲ್ಲ. ಸಮಾಧಾನ ಸಮಾಧಾನ ಮಾಡ್ಕಲ್ರಪ್ಪ. ಈ ಗೌಡ ಇಂಥವನೇ ಅಂತ ಮೊದ್ಲಿಂದ ನಮಗೂ ಡೌಟ್ ಇತ್ತು. ಈ ಗೌಡ್ರೆ, ನನಗೂ ಈ ಲೆಟರ್ ಬರ್ದವ್ರಿಗೂ ಸಮಾಧಾನ ಇಲ್ಲ ಕಣ್ರಿ. ಸಾಕ್ ಸುಮ್ನೆ ರೀ, ತಪ್ಪಿಸ್ಕೊಳ್ಳೋದಕ್ಕೂ ಮಾತು ಮರೆಸ್ಬೇಡಿ. ಇಷ್ಟೊತ್ವರೆಗೂ ಅವ್ರ ಬಗ್ಗೆ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಈಗ ಅವ್ರಿಗೂ ನಮ್ಗೂ ಏನು ಸಂಬಂಧನೇ ಇಲ್ಲ ಅಂತಿದ್ದೀರಾ? ಗೌಡ್ರೆ, ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇವನಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎರಡ್ ತದ್ಕಿ ಊರಾಚೆ ಹಾಕ್ಬೇಕು. ನೋಡಿ, ಈ ರೀತಿ ಹೊಡೆಯೋದು ಬಡಿಯೋದೆಲ್ಲ ಕಾನೂನು ರೀತಿ ತಪ್ಪು. ಅವ್ರೆಲ್ಲೇ ಇದ್ರು ಹುಡುಕಿ ನಾವು ಕರ್ಕೊಂಡ್ಬಂದು ನಿಮ್ ದುಡ್ಡನ್ನ ವಾಪಸ್ ಕೊಡಿಸ್ತೀವಿ. ಮಧು, ಆ ಲೆಟರ್ ಏನಿದೆ ಓದು. ಪ್ಲಾನ್ ಪ್ರಕಾರ ನೀವು ಹಳ್ಳಿ ಜನಗಳಿಗೆ ಏನಾದ್ರೂ ಒಂದ್ ಕಾರಣ ಹೇಳಿ ಬೇಗ ನಾವ್ ಹೇಳಿರೋ ಜಾಗಕ್ಕೆ ಬನ್ನಿ. ದುಡ್ಡನ್ನೆಲ್ಲ ಹಂಚ್ಕೊಂಡು ಎಲ್ಲಾದ್ರೂ ಒಂದಷ್ಟು ದಿನ ಜಾಲಿ ಮಾಡ್ಕೊಂಡ್ ಬರೋಣ. ಇಂತಿ ನಿಮ್ಮ ಸೂರಿ. ಅದು ಅರ್ಜೆಂಟ್ ಅಲ್ಲಿ ನನ್ನ ಹೆಸರು ಬರ್ದ್ಬಿಟ್ಟೆ, ಅದನ್ನ ಪರಮೇಶಿ ತಿಪ್ಪೇಶಿ ಅಂತ ಮಾಡ್ಕೊಂಬಿಡಿ. ಅಂದ್ರೆ ಈ ಲೆಟರ್ ಬರ್ತಿದ್ದು ನೀನಾ? ಅದು ಮಧುರ ಅವ್ರೆ. ಬಡವಾ ರಾಸ್ಕಲ್, ನನ್ ಬಗ್ಗೆನೇ ಅಪ್ಪ ಪ್ರಚಾರ ಮಾಡ್ತೀಯ? ಯಾಕೆ ಹೀಗ್ ಮಾಡ್ದೆ ಅಂತ ಬೊಗಳು, ಇಲ್ಲ ಅಂದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಹಾ, ಊರ ಜನಗಳಿಗೆಲ್ಲ ದೇವ್ರ ಸಮಾನ ಆಗಿರೋ ನಿಮ್ಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಈ ರೀತಿ ಮಾಡಿದಾರೆ ಗೌಡ್ರೆ. ಇವರು ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಜಗಲ್ಲ, 4 ಬಡದು ಬಾಯಿ ಬಿಡಿಸ್ಬೇಕು. ಸೂರಿ, ಸುಮ್ನೆ ಓದೆ ತಿನ್ ಸಾಯ್ಬೇಡ. ಯಾಕೆ ಹೀಗ್ ಮಾಡ್ದೆ ಅಂತ ಹೇಳು. ಮಧುರ ಅವ್ರೆ, ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಈ ರೀತಿ ಮಾಡು ಅಂತ ಹೇಳಿದ್ದು ಇವ್ರೆ. ಇವ್ರಿಬ್ರಾ? ಅಷ್ಟೇ ಅಲ್ಲ ಮಧುರ ಅವ್ರೆ, ಫಾರಿನರ್ಸ್ ಗೆಟಪ್ ಅಲ್ಲಿ ಬಂದು ಫಾರಿನ್ ಹಸು ಕೊಡಿಸ್ತೀವಿ ಅಂತ ದುಡ್ಡು ಇಸ್ಕೊಂಡು ಪರಮೇಶಿ ತಿಪ್ಪೇಶಿ ಇವ್ರೆ. ಜಾನಿ, ಗೌಡ್ರೆ, ಏನಿದೆಲ್ಲ? ಯಾಕೆ ಹೀಗ್ ಮಾಡಿದ್ರಿ? ಜನಗಳಿಗೆ ಮೋಸ ಮಾಡಕ್ ನಿಮ್ಗೆ ನಾಚಿಕೆ ಆಗಲ್ವಾ? ಮಧು, ನಾವು ಜನಗಳಿಗೆ ಮೋಸ ಮಾಡ್ಬೇಕು ಅಂತ ಹೀಗೆ ಮಾಡ್ಲಿಲ್ಲ. ಊರೇ ನಂದು ಅಂತ ಮೆರಿತಿರೋ ಈ ಗೌಡ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಗೌಡ್ರು ಈ ರೀತಿ ಪ್ಲಾನ್ ಮಾಡಿದ್ವಿ. ಇವ್ರನ್ನ ಊರ್ ಜನದ ಮುಂದೆ ಸಿಕ್ಕಾಕ್ಸಿ ನಮ್ಮ ಹತ್ರ ಇರೋ ದುಡ್ಡನ್ನ ಜನಕ್ಕೆ ಕೊಟ್ಟು ಅವ್ರ ಮುಂದೆ ಹೀರೋ ಆಗೋಣ ಅಂತ ಈ ರೀತಿ ಮಾಡಿದ್ವಿ. ನಮ್ಮೂರ್ಗೆ ಬಂದು ನಮ್ಮೂರ್ ಜನಗಳಿದ್ದರೆ ನನ್ಗೆ ಅವಮಾನ ಮಾಡ್ತೀರಾ? ನೀವ್ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ? ಏನು? ನೂರ್ ಚಡಿ ಆಟ. ಅಣ್ಣಯ್ಯಪ್ಪನವ್ರೆ, ನಿಮಗೂ 100 ಚಾವಟಿ ಏಟ್ ಸ್ಯಾಂಕ್ಷನ್ ಆಗಿತ್ತಾ? ನಿಮ್ಗೂ ಆಯ್ತಾ? ಗೌಡ್ರೆ, ಪ್ಲಾನ್ ಮಾಡೋದ್ ಮಾಡ್ಬಿಟ್ಟು ಇಬ್ರು ಯಾವ ಕನ್ಸ್ಕೊಂಡ್ರೆ? ತಮ್ಮ ಕೃಪಾ ಕಟಾಕ್ಷದಿಂದ ಎಲ್ರಿಗೂ 100 ಚಡಿಯಟ್ ಬಿದ್ದಿರೋದು. ಜಾನಿ ಬಾಯ್, ಅಂತ ಸ್ವೀಟ್ ಕನ್ಸು ಏನ್ ಕಂಡ್ರಿ? ಅಡಕ್ಕೆ ಕಬುಲ, ಆ ದುರಂತನ ಮಾತ್ರ ನೆನ್ಸ್ಕೊಬೇಡ ಕೂಡ. ನಮ್ಮ ಪ್ಲಾನ್ ಅಲ್ಲಿ ನಿನ್ನೂ ಸೇರಿಸ್ಕೊಂಡ್ಬಿಟ್ರೆ ಯಾನದ್ದು ಅಂತ ಕಣ್ಣು ಮುಂದೆ ಬಂದು ಹೊಂಟೋಯ್ತಪ್ಪ. ನೋಡ್ರೆ, ಈ ಪ್ಲಾನ್ ಎಲ್ಲ ವರ್ಕ್ ಆಗಲ್ಲ. ಒಂದ್ ವೇಳೆ ಈ ಪ್ಲಾನ್ ವರ್ಕ್ ಆದ್ರೂ ನಮ್ ಬುಡಕ್ ಬರೋದಂತ ಗ್ಯಾರಂಟಿ. ನಾವು ಬೇರೆ ಏನಾದ್ರೂ ಐಡಿಯಾ ಮಾಡ್ಬೇಕು. ಅದು ದಿಟ ಅಣ್ಣಯ್ಯಪ್ಪನವ್ರಿ. ಈಗ ಯಾರು ಮಾಡ್ಬೇಕು ಅನ್ಕೊಂಡಿದ್ದಾರಿ? ಊರ್ ಗೌಡ್ರನ್ನ ಕಿಡ್ನಾಪ್ ಮಾಡಿದ್ರೆ ಹೆಂಗೆ? ಅವನೊಂದು ಕಿಡ್ನಾಪ್ ಮಾಡಿದ್ರೆ ವೇಸ್ಟ್ ಕಣ. ಅಣ್ಣಯ್ಯಪ್ಪನವ್ರಿ, ಹಿಂಗ್ ಮಾಡಿದ್ರಿ ಹೆಂಗೆ? ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ನ ಕೈ ಕಾಲೇ ಆಡಬಾರ್ದು, ಹಂಗ್ ಮಾಡ್ಬಿಟ್ರೆ ವೇಸ್ಟ್ ಗೌಡ್ರೆ. ನಾನು ಇನ್ನೊಂದ್ 2-3 ದಿನ ನೋಡ್ತೀನಿ. ಅಷ್ಟ್ರಲ್ಲಿ ಅವನು ಬದಲಾದ್ರೆ ಸರಿ, ಇಲ್ಲ ಅಂದ್ರೆ ಮಧುರನ್ನ ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ಮಾದ, ನೋಡೋದಕ್ಕೆ ನಾನು ಹೆಂಗ್ಲಾ ಕಾಣ್ತೀನಿ? ಕರಿ ಹೆಗ್ಣ. ನಿನ್ ಕೊಪ್ಪೆನ್ಲ ನಿನಗೆ? ನನ್ನನ್ನೇ ಕರಿ ಹೆಗ್ಣ ಅಂತೀಯಲ್ಲ? ನಾನ್ ಹಂಗ ಹೇಳಿಲ್ಲ ಗೌಡ್ರೆ. ಮತ್ತೆ ಇನ್ನೆಂಗ್ ಹೇಳಿದ್ದು? ಕರಿ ಹೆಗ್ಣ ಕಣ್ಣು ನೋಡಿದ್ರು ದೃಷ್ಟಿ ಆಗದೆ ಇರೋ ದೃಷ್ಟಿ ಗೊಂಬೆ ತರ ಇದ್ದೀರಾ ಅಂತ ಹೇಳಕ್ ಬಂದೆ. ಅಷ್ಟ್ರಲ್ಲಿ ನೀವು BP ರೇಜ್ ಮಾಡ್ಕೊಂಡ್ಬಿಟ್ರಿ. ತರಬೇಸಿ ನನ್ನ ಮಗನೇ, ನನ್ನನ್ನ ಕರಿ ಹೆಗಣಕ್ಕೆ ಹೋಲಿಸಿದ್ದು ಅಲ್ದೆ ದೃಷ್ಟಿಗೊಂಬೆಗೆ ಹೋಲಿಸ್ತಿ ಅನ್ಲ? ತೆಗೆದು ಬುಟ್ಟ ಅಂದ್ರೆ ಹೋಗ್ಲಿ ಬಿಡಿ ಗೌಡ್ರೆ, ನಾನೇನೋ ಹೇಳಿದ್ರೆ ನೀವೇನೋ ತಿಳ್ಕೊತೀರಾ? ನೀ ಏನ್ ಹೇಳ್ತೀಯ ನಾನು ಹಂಗೆ ತಿಳ್ಕೊತೀನಿ. ಹೋಗ್ಲಿ, ನೀವು ಕೊರಿ ಸಲ್ಮಾನ್ ಖಾನ್ ಇದ್ದಂಗಿದ್ದೀರ ಗೌಡ್ರೆ. ಕೋಪ ಮಾಡ್ಕೋಬೇಡಿ, ನಿಮ್ ಕಲರ್ ನೋಡಿ ಹಂಗೆ ಹೇಳಿದೆ. ಹೋಗ್ಲೇ ಬಿಡು, ನನಗೆ ಬೇಸರ ಇಲ್ಲ ಕಣ್ಣ. ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿದ್ದೀನಿ, ಆದರೂ ಯಾಕಲ್ಲ ಆ ಮಧುರಾ ಟೀಚರು ನಾನು ಹಾಕೋ ಕಾಳನೆ ಮೇಯ್ತಾ ಇಲ್ಲ. ಗೌಡ್ರೆ, ಮೊದ್ಲಾದ್ರೆ ನೀವು ಗಿಲ್ಡಿಗೆ ಹೋಗಿ ಕೊಟ್ಟು ಮಸ್ತಾಗಿದ್ರಿ, ಎಲ್ರು ನೋಡ್ತಿದ್ರು. ಈಗ ಅದೆಲ್ಲ ಬಿಟ್ಬಿಟ್ಟಿದ್ದೀರಿ, ಅದಕ್ಕೆ ನಿಮ್ಮನ್ನ ಯಾರು ನೋಡ್ತಾ ಇಲ್ಲ. ಅಯ್ಯೋ ಮನೆ ಹಾಳು ನನ್ನ ಮಕ್ಕಳ್ರ,
ಮಾಡಕ್ಕೇನ್ ಕೇಮೆ ಇಲ್ಲ ಅಂತ ಊರಿಗೆ ಬಂದಿರೋ ಟೀಚರ್ ಅಮ್ಮನ ಮೇಲೆ ಕಣ್ಣಾಕ್ತೀರಾ? ಕಣ್ಪಿತಾಕ್ಬಿಡ್ತೀನಿ. ಓಯ್ ನಾವೇನೋ ಮಾತಾಡ್ಕೋತಾ ಇದ್ವಿ, ಮಧ್ಯದಲ್ಲಿ ನೀನ್ ಯಾಕೆ ಬಂದು ಮೂಗ್ ತುರ್ಸಾಯಿ? ನಿನ್ ಮೂಗ್ ಕತ್ತರಿಸಕ್ಕೆ ಊರಲ್ಲಿರೋ ಹೆಂಗಸ್ರಲ್ಲ ಆಗೋದ್ರು ಅಂತ ಊರಿಂದ ಊರಿಗೆ ಬಂದಿರೋ ಹೆಣ್ಣನ್ನು ನೋಡಿದ್ರೆ ಪೊರ್ಕೆ ಸೇವೆ ಮಾಡ್ತೀನಿ. ಓಯ್ ನಾನೇ ನಾವು ಅಮ್ಮನ ಮೇಲೆ ಕಣ್ಣಾಕಿಲ್ಲ. ಮೊದ್ಲಂಗೆ ಗರ್ಡಿಗೆ ಹೋಗ್ಬಿಟ್ಟು ಕಸರತ್ ಮಾಡಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಮ್ಮ ಅಂತ ಯೋಚನೆ ಮಾಡ್ತಿದ್ನಿ. ಲೇ ಗೌಡ, ನಾನು ನಿಮ್ಮ ಅವ್ವ ಕಳ್ಳ. ನಿನ್ ಚಂಗಲ್ ಬುದ್ಧಿ ಏನು ಅಂತ ನನಗ್ ಗೊತ್ತಿಲ್ವೇ? ಊರ್ ಹೆಣ್ಮಕ್ಳ ಸವಾಸಕ್ಕೆ ಏನಾದ್ರೂ ಹೋದೆ ಅಂದ್ರೆ ಕೆರ ಕಿತ್ತೋಯ್ತದೆ. ಆಯ್ತು ಹೋಗವೋಯ್. ಊರೆಣ್ಣು ಮಕ್ಕಳು ಸುದ್ದಿಗೆ ಹೋಯ್ಕಿಲ್ಲ, ಆದ್ರೆ ನಮ್ಮೂರಿಗೆ ಬಂದಿರೋ ಮಧುರಾ ಟೀಚರ್ ಸುದ್ದಿಗೆ ಹೋಯ್ತೀನಿ. ಗಂಡು ಜನ್ಮಕ್ಕೆ ಎಷ್ಟು ಉಗಿದ್ರು ಅಷ್ಟೇ. ಏನ್ಲ ಅಂದೆ? ಗೌಡ್ರೆ, ನೀವು ಯಾವಾಗಿಂದ್ರ ಕಸರತ್ ಶುರು ಹಚ್ಕೋತೀರಿ ಎಂದೆ? ಅನುಮಾನನೇ ಬೇಡ, ನಾಳೆಯಿಂದಾನೆ ಗರಡಿ ಗುರುಗಳನ್ನ ಕರ್ಸಿ ಅರಳಿ ಮರದ ಕೆಳಗಡೆ ಕಸರತ್ ಶುರು ಮಾಡ್ಬಿಡದೆಯಾ? ಅಲ್ಲ ಯಾಕೆ? ಮಧುರಾ ಟೀಚರ್ ನೋಡಿ ಅಂತ. ಇದೇನಿದು ಗೌಡ್ರೆ, ಬೀದಿಲ್ ನಿಂತ್ಕೊಂಡು ಕುಸ್ತಿ ಆಡ್ತಿದ್ದೀರಾ? ಮಧುರಾ ಟೀಚರ್ ಇಲ್ಲ, ನಾವು ಕುಸ್ತಿ ಆಡ್ತಿಲ್ಲ. ಮತ್ತಿನೇನು ತಪ್ಕೊಂಡ್ ಮುದ್ದಾಡ್ತಿದ್ದೀರಾ? ನಾವು ಮುದ್ದಾಡ್ತಾನೂ ಇಲ್ಲ. ಇವರು ನಮ್ ಗುರುಗಳು ಪೈಲ್ವಾನ್ ಪುಟ್ಟಪ್ಪ ಅಂತ. ನಾನು ಇವ್ರಿಗೆ ಕುಸ್ತಿ ಕಲ್ಸಕ್ ಬಂದಿದ್ದೀನಿ. ಗೌಡ್ರೆ, ನಿಮಗ್ ಕುಸ್ತಿ ಆಡಕ್ಕೂ ಬರುತ್ತಾ? ಏನ್ ಕುಸ್ತಿ ಗೊತ್ತಾ ಅಂತ ಕೇಳ್ತೀರಾ? ಸುತ್ತ ಹತ್ತಳ್ಳಿನಲ್ಲಿ ನನ್ನನ್ನು ಸೋಸ ಗಂಡ ಇಲ್ಲ. ವಾವ್, ಸೂಪರ್ ಗೌಡ್ರೆ. ನೆಕ್ಸ್ಟ್ ಟೈಮ್ ಕುಸ್ತಿ ಪಂದ್ಯ ಇದ್ರೆ ಹೇಳಿ, ನಾನು ನೋಡೋದಕ್ ಬರ್ತೀನಿ. ಯಾಕಂದ್ರೆ ನಂಗೆ ಕುಸ್ತಿ ಪಂದ್ಯ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಬನ್ನಿ, ನಾನೇ ಹೇಳ್ಕೊಡ್ತೀನಿ. ನಂಗೆ ಕುಸ್ತಿನ ನೋಡೋದಕ್ಕೆ ಇಷ್ಟ, ಆಡೋದಕ್ಕಲ್ಲ. ಸುಮ್ನೆ ತಮಾಷೆ ಮಾಡದ್ನಿ, ಸೀರಿಯಸ್ ಆಗಿ ತಿಳ್ಕೊಬೇಡಿ. ರೇ ಗೌಡ್ರೆ, ಈಗೇನ್ ಕಸರತ್ ಮಾಡೋಣ ಅಥವಾ ಮಾತಾಡ್ಕೊಂತ ನಿಂತಿರ್ತೀರಾ? ಕಸರತ್ ಮಾಡೋಣ ಗುರುಗಳೇ. ಮಧುರಾ ಟೀಚರ್ ಬನ್ನಿ, ಕಟ್ಟೆ ಮೇಲೆ ಕುತ್ಕೊಳ್ಳಿ, ನಾ ಕಸರತ್ ಮಾಡೋದ ನೋಡ್ತಿರಂತೆ. ಪರವಾಗಿಲ್ಲ ಗೌಡ್ರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಾನು ಡೈರೆಕ್ಟ್ ಆಗಿ ಬಂದು ಕುಸ್ತಿ ಪಂದ್ಯ ನೋಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ಬಾಯ್. ಗೌಡ್ರೆ, ಬಾಯ್ ಬಿಟ್ಕೊಂಡು ಬಾಯ್ ಅಂತೇನೆ ಇರ್ಬೇಡಿ. ಬಿಲ ಅನ್ಕೊಂಡು ಯಾವ್ದಾದ್ರು ಮೊಲ ನುಗ್ಬಿಟ್ಟಿತ್ತು. ವಿದೇಶಕ್ಕೆ ಹೋದ್ರು ಹೆಗಣ ನೆಲ ಕೆರೆಯೋ ತಪ್ಪಲಿಲ್ಲ ಅನ್ನೋ ಹಾಗೆ ನಾನು ಈ ಊರಿಗೆ ಬಂದ್ರು ಅಡುಗೆ ಮಾಡೋದು ಮಾತ್ರ ತಪ್ಪಲಿಲ್ಲ. ಜಾನಿ, 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 ನೀವ್ ಈಗ ಅಡ್ಗೆ ಮಾಡ್ತಿದ್ದೀರಾ? ಆಗ್ಲೇ ಮಾಡಿರ್ಲಿಲ್ಲ, ಅದಕ್ಕೆ ಈಗ ಮಾಡ್ತಿದ್ವಿ. ನೀವ್ ಇನ್ಮೇಲೆ ಹೆಣ್ಮಕ್ಳು ಮಾಡೋ ಕೆಲ್ಸನೆಲ್ಲ ಮಾಡ್ಬೇಡಿ. ಈಗಲಾದ್ರೂ ನಾನು ಗಂಡಸು ಅಂತ ನಿನಗೆ ಗೊತ್ತಾಯ್ತಲ್ಲಮ್ಮ. ಅದು ನಿಮ್ನ ಮದುವೆ ಆಗಿ ಮೊದಲನೇ ದಿನಕ್ಕೆ ಗೊತ್ತಾಯ್ತು. ನಮ್ಮೂರು ಫುಲ್ ರೊಮ್ಯಾಂಟಿಕ್ ಮೂಡಲಿದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ ರೊಮ್ಯಾಂಟಿಕ್ ಆಗೂ ಇರಬೇಕು, ಹಾಶಾಗೂ ಇರಬೇಕು. ಇವ್ ರೊಮ್ಯಾಂಟಿಕ್ ಆಗಿರೋದಕ್ಕೆ ಕಾರಣ ಏನಂತ ಕೇಳ್ಬೋದಾ? ನಂಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಇಷ್ಟು ದಿನ ನಾನು ಮಾಡಿದ್ದಿಲ್ಲ ನಿನ್ಗೋಸ್ಕರನೇಮ್ಮ. ಹೇಗಿದ್ರೆ ನೀವು ಹಳ್ಳಿಲಿ ಫ್ರೀ ಆಗಿರ್ತೀರಲ್ಲ, ಅದಕ್ಕೇನೋ ಹೋಗಿ ದನ ಕಾಯ್ಬೇಕಾ? ಬೇಡ ಜಾನಿ, ಕುಸ್ತಿ ಕುಸ್ತಿ ಆಡಿ. ಅದು ನನ್ನ ಕೈಕಾಲು ನೆಟ್ಟಗಿರೋದು ನಿಂಗೆ ಇಷ್ಟ ಇಲ್ವೇನಮ್ಮ? ಜಾನಿ, ಕುಸ್ತಿ ಕಲ್ತ್ರೆ ನಿಮ್ ಕೈ ಕಾಲಿಗೆ ಏನೂ ಆಗಲ್ಲ. ಊರ್ಗೌಡ್ರು ಗರಡಿ ಗುರುಗಳನ್ನ ಕರೆಸಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವ್ರಿಗೆ ಪರಿಚಯ ಮಾಡಿಸ್ತೀನಿ, ನೀವು ಕುಸ್ತಿ ಕಲೀರಿ. ಆ ಊರ್ ಗೌಡ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಈ ಕೆಲಸ ಮಾಡ್ತಿದ್ದಾರೆ. ನಾನು ಯಾಕೆ ಕುಸ್ತಿ ಕಲಿಬೇಕು? ಜಾನಿ, ನಂಗೆ ಕುಸ್ತಿ ಪಂದ್ಯ ಅಂದ್ರೆ ತುಂಬಾ ಇಷ್ಟ ಅಂತ ನಿಮ್ಗೂ ಗೊತ್ತು. ಪ್ಲೀಸ್ ನಂಗೋಸ್ಕರ ಕಲೀರಿ. ನಿನ್ಗೋಸ್ಕರ ಅಲ್ಲ, ಯಾರಿಗೋಸ್ಕರನೂ ಕಲಿಯಲ್ಲ. ನೀವ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದೀರಾ. ನೀನ್ ನನ್ನನ್ನು ನಾಲಾಯಕ್ಕೂ ಅನ್ನೋ, ಕೆಲ್ಸಕ್ಕೆ ಬರ್ದೇ ಇರೋನು ಅನ್ನೋ, ನಾನು ಮಾತ್ರ ಕುಸ್ತಿ ಮಾಡಲ್ಲ. ಲೇ ಮದ, ಅಲ್ಲಿ ಕೂತಿರವ ಮಧುರಾ ಟೀಚರ್ ಗಂಡ ಅಲ್ವಾ? ಮೂಗೌಡ್ರೆ, ಇಲ್ಲಿ ಯಾಕೆ ಕುಂತವನೆ? ಕಲ್ಯಾಣಿ ಒಳಗಡೆ ಕೂತ್ರೆ ಮುಳುಗೋಯ್ತಾನಲ್ಲ, ಅದಕ್ಕೆ ಮೇಲ್ಗಡೆ ಕೂತವನೆ. ನನಗೆ ಕಾಮಿಡಿನ? ಮತ್ತೇನೇನ್ ಗೌಡ್ರೆ, ಗಂಡ ಹೆಂಡ್ರು ಇಬ್ರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಈ ಅಪ್ಪನ್ಗೆ ದೇವ್ರು ದಿಂಡ್ರು ಅಂದ್ರೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಹೆಣ್ದಿನ ಒಬ್ಬನೇ ದೇವಸ್ಥಾನಕ್ಕೆ ಕಳಿಸಿ ಇವನಿಗೆ ಮಾಡಕ್ ಕೆಲಸ ಇಲ್ದೆ ಇಲ್ಲೇ ಕಲ್ಯಾಣಿ ಕಲ್ಲುಗಿತಾ ಕೂತವನೆ. ಲೇ ಮದ, ಮಧುರಾ ಟೀಚರ್ಗೆ ಕುಸ್ತಿ ಆಟ ಅನ್ನಮು, ಈ ಬಯ್ಯನ್ನ ಆ ಕಾಡಿಗೆ ಇಡ್ಸಮು. ನಾನು ತೋಳಬಲ ತೋರಿಸಿ ಮಧುರಾ ಟೀಚರ್ನ ಪುಟ್ಟಿಗೆ ಹಾಕೊಂಡ್ರೆ ಹೆಂಗಿರ್ತದೆ? ಮನೆ ಹಾಳು ಮಾಡ್ದಂಗಿರುತ್ತೆ. ಏನೆಲ್ಲ ಗುಣಿದೆ? ನಿಮ್ಮ ಐಡಿಯಾ ಸೂಪರ್ ಆಗಿದೆ ಅಂದೆ. ಏನ್ ಜನಾರ್ದನ್ ಅವರೇ, ಆರಾಮಾಗಿ ಕೂತಿದ್ದೀರಿ? ಇನ್ನೇನು ಮೈಯೆಲ್ಲ ಕೆರ್ಕೊಂಡು ಪರ್ಕೊಂಡು ಹುಚ್ಚುಂತರ ಬಿದ್ದು ಒದ್ದಾಡ್ಬೇಕಾಗಿತ್ತ? ಅದ್ಯಾಕೆ ಮಾತಾಡಿದ್ರೆ ಸಾಕು, ಒಳ್ಳೆ ಮಂಗನಂಗ್ ಗುರಂದಿರಿ. ನನಗೆ ಮಂಗನ್ ಕಡ್ರೆ ಗುರ್ ಅನ್ಬೇಕು ಅನ್ಸುತ್ತೆ. ಮೂತಿ ಹೊಸಿ ಆ ಕಡೆ ತಿರ್ಗಿಸ್ಲಾ? ನೀವು ಸಾರು ಶಾಣೆ ಕೆಣಕಿದ್ರೆ ತವ್ರು ಬಿಡ್ತಾರೆ.
ನಿಮಿಷ ನೆಮ್ಮದಿಯಾಗಿ ಎಲ್ಲೂ ಕೂತ್ಕೊಳಕ್ ಬಿಡಲ್ವಲ್ರಿ? ಓಸಿ ಕೂತ್ಕೊಳ್ರಿ, ನಿಮ್ ಜೊತೆ ಮಾತಾಡ್ಬೇಕು. ನನ್ನ ಜೊತೆ ನಿಮ್ಗೇನ್ ಮಾತು? ಅದು ಮಧುರ ಅವ್ರಿಗೆ ಕುಸ್ತಿ ಅಂದ್ರೆ ಸಾಣೆ ಇಷ್ಟ ಅಂತೆ. ಆಡೋದು ಇಷ್ಟ ಇಲ್ಲ, ನೋಡೋದು ಇಷ್ಟ. ನಾನು ಅದನ್ನೇ ಹೇಳಿದ್ದು. ಅದಕ್ಕೇನ್ ಇವಾಗ? ಅವ್ರಿಗೋಸ್ಕರ ನನ್ನ ಜೊತೆ ಅಕಾಡಿಕ್ ಹಿಡಿದು ಒಂದ್ಸತಿ ತೊಡೆ ತಟ್ಟಿ. ರೀ, ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಹೋಗಿ ಬೆರಣಿ ತಟ್ಟಿ. ನಾನ್ ಯಾಕ್ರಿ ನಿಮ್ ಜೊತೆ ತೊಡೆ ತಟ್ಟಬೇಕು? ಅವ್ರು ಅಷ್ಟೊಂದು ಇಷ್ಟಪಡ್ತಾರಲ್ಲ, ಅವ್ರಿಗೋಸ್ಕರ ಒಂದ್ಸತಿ ಅಕಾಡಿಕ್ ಹಿಡಿದು ತೊಡೆ ತಟ್ಟಿದ್ರೆ ಇನ್ನೂ ಸಾಣೆ ಖುಷಿ ಪಡ್ತಾರೆ ಅಂತ. ಅವಳು ಖುಷಿ ಆಗತ್ತೆ ಅಂತ ಬಾವಿಗೆ ಬಿದ್ದು ಬಾಯಿ ಬಡ್ಕೊಳಕ್ ಆಗತ್ತೇನ್ರಿ? ಇವಾಗ ಕೆಲ್ಸ ನೋಡ್ರಿ ರೀ. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ನಂಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ನಿನ್ಗೋಸ್ಕರ ಅಂತ ನೇಣಾಕೊಳಕ್ ಆಗತ್ತೇನಮ್ಮ? ಅಲ್ಲ, ಇಷ್ಟಪಟ್ಟವ್ರು ಇಷ್ಟಪಡ್ತಾರೆ ಅಂದ್ರೆ ಒಂದ್ ಕಿತ ಹಾಕೊಳ್ಳಿ. ಸುಮ್ನೆ ನಿಂತ್ಕೊಳ್ಳೆ, ನನಗ್ ಕೋಪ ಬರ್ಸ್ಬೇಡ. ಬಾಬು ಅದ್ಯಾಕ ಇಲ್ಲಿ ನಿಂತ್ಕೊಂಡ್ರಿ? ಹೊಸಿ ಇರುಪಾರು ಊರ್ ಗೌಡ ನಮ್ಮ ಮಧುರ ಅವ್ರತಾವ ಅಣ್ಣಪ್ಪನವ್ರತಾವ ಏನೋ ಮಾತಾಡ್ತಾವನೆ. ಯಾನು ಮಾತಾಡ್ರು ಅಂತ ಕೇಳಿಸ್ಕೊಳ್ಳೋ. ನೋಡಿ ಗೌಡ್ರ, ಇವ್ರು ಹೇಗ್ ಮಾತಾಡ್ತಿದ್ದಾರೆ ಅಂತ. ನಿನ್ನೆಯಿಂದ ಇವ್ರಿಗೆ ಹೇಳ್ತಿದೀನಿ, ನಂಗ್ ಕುಸ್ತಿ ಅಂದ್ರೆ ತುಂಬಾ ಇಷ್ಟ, ಒಂದ್ಸಲಿನಾದ್ರೂ ಕುಸ್ತಿ ಆಡ್ ತೋರ್ಸಿ ಅಂತ. ನನ್ ಮಾತೇ ಕೇಳ್ತಿಲ್ಲ. ನಿನಗೆ ಇಷ್ಟ ಅಂತ ಕೈಲಾಗದೆ ಇದ್ರು ಕುಸ್ತಿ ಮಾಡಕೋ ಕೈಕಾಲ್ ಮುರ್ಕೊಳಕ್ ಆಗತ್ತೇನಮ್ಮ? ಗಂಡ್ಸಾಗಿ ಹೆಂಡತಿ ಎದುರುಗಡೆ ಈಗ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಮಧುರಾ ಟೀಚರ್ ಏನಾದ್ರು ನನ್ನ ಹೆಂಡತಿ ಆಗಿದ್ದಿದ್ರೆ ಅಖಾಡದಲ್ಲಿ 50 ಜನ ಇದ್ದಿದ್ರು ಒಂದೇ ಏಟ್ಗೆ ಎಲ್ರನ್ನ ಮಲಗಿಸ್ಬಿಡ್ತಿದ್ದೆ. ಮಧುರಾ ಟೀಚರ್, ನೀವು ಇಷ್ಟೊಂದು ಸುಂದರವಾಗಿದ್ರಿ, ಹೋಗಿ ಹೋಗಿ ಇಂಥ ಕೈಲಾಗದವನ್ನ ಯಾಕೆ ಕಟ್ಕೊಂಡ್ರಿ? ಮದುವೆಗೆ ಮುಂಚೆ ನಮ್ಮ ಹಳ್ಳಿ ಕಡೆಗೆ ಬಂದಿದ್ರೆ ಅಲ್ಲಿ ನಾನೇ ಸಿಕ್ಕಿರ್ತಿದ್ದೆ. ಅಂದ್ರೆ ನಾನ್ ಸಿಕ್ಕ್ರೆ ಅಲ್ಲಿ ನಮ್ ಗೌಡ್ರು ಇರ್ತಿದ್ರು ಅಂದೆ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಏನಕ್ಕೆ ಗೌಡ್ರೆ? ನಿಮ್ ಗಂಡನ್ ಮನಸ್ಸು ಬದಲಾಯಿಸಿ ಆ ಕಡೆ ಕಿಡ್ಸಕ್ಕೆ. ಜಾನಿ, ನಿಮ್ ಮುಂದೆ ನಂಗೆ ಇಷ್ಟೊಂದು ಅವಮಾನ ಆಗ್ತಿದ್ರು ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ. ನಾನೇನಾದ್ರೂ ಆಗಿದ್ದಿದ್ರೆ ನೀವು ಬಂದ್ರು ನಮ್ಮ ಅಭ್ಯಂತರ ಏನಿಲ್ಲ. ಗಂಡ್ಸಾಗಿ ನೀವು ಒಪ್ಕೊಂಡಿಲ್ವಲ್ಲ, ಹೆಂಗ್ಸಾಗಿ ಇವ್ರು ಒಪ್ಕೊಂಡಾದ್ಮೇಲಾದ್ರೂ ನೀವು ಒಪ್ಕೋತೀರೇನೋ ಅಂತ. ರೇ ಗೌಡ್ರೆ, ಅವ್ರ ಯಾಕ್ರಿ ಒಪ್ಕೋಬೇಕು? ಅಣ್ಣಪ್ಪನವ್ರ ಪರವಾಗ ಮಧುರ ಅವ್ರಿಗೋಸ್ಕರ ನಾನು ನಿಮ್ ಜೊತೆ ತೊಡೆ ತಟ್ಕೊಂಡು ಆ ಕಡೆ ಕೇಳಿತೀನಿ. ಶ್ರೀರಾಮ, ಚಂದ್ರಗೌಡ, ನಿಮಗ್ ಯಾಕೆ ಬೇಕು ಈ ಕರ್ಮ? ಪಾರು, ಮಧುರ ಅವ್ರಿಗೆ ಅವಮಾನ ಆಯ್ತಿಲ್ಲ, ನೋಡ್ಕೊಂಡು ಹೆಂಗ್ ನಿಂತ್ಕೊಳ್ಳಿ. ಗೌಡ್ರೆ, ನಿಮಗ್ ಕುಸ್ತಿ ಬರುತ್ತಾ? ಬಂದದ ಅಂತ ಕೇಳ್ತಿದಾರಲ್ಲ ಮಧುರ ಅವ್ರ. ಒಂದಾನೊಂದು ಕಾಲದಲ್ಲಿ ನಾನು ಗರಡಲ್ಲಿ ಪಳಗದವ, ತೊಡ ತಟ್ಟು ಪುಟ ಅಂದ್ರ ವಾಡಲಿರೋ ಜನಗಳೆಲ್ಲ ನಡುಗೋಗ್ಬಿಡ್ತಿದ್ರು ಅನ್ನಿ. ಯೋ ಗೌಡ, ಮಾಡ್ಬಾರ್ದು ಮಾಡ್ಕೊಂಡು ನಡ ಉರಿಸ್ಕೊಂಡು ಅಟ್ಟಿರ್ ಬಿದ್ಯಾ. ನಿನಗ್ ಯಾಕೆ? ಸುಮ್ನೆ ನಡೀರಿ. ಪಾರು, ಇದು ಗಂಡಸರು ವಿಷಯ. ತೆಪ್ಪಗ್ ನಿಂತ್ಕೊಳ್ಳಾರ ನಿಂತ್ಕೋ, ಇಲ್ಲಾಂದ್ರೆ ಬುಡಗಾಡ್ಯ. ಹಂಗಾದ್ರೆ ನೀ ನನ್ ಜೊತೆ ಅಗಾಡಿ ಕಿಡ್ದೆಯಾ? ಈ ಶ್ರೀರಾಮಚಂದ್ರಗೌಡ ಒಂದ್ಸತ ಮಾತು ಕೊಟ್ಮೇಲೆ ಮುಗೀತು. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಜೈ ಆಂಜನೇಯ. ಬಾ, ಹಂಗಾದ್ರೆ ಒಂದ್ ಕಿತ ನೋಡೇ ಬಿಡವಾ? ಈಗಲೇ ಬೇಡ ಶಿವ, ನಾನು ಓಸಿ ಕಸರತ್ತು ಮಾಡ್ಕೊಂಡ್ಬಿಡ್ತೀನಿ, ನೀವು ಓಸಿ ಪಸಂದ ಕಸರತ್ತು ಮಾಡ್ಕೊಂಬಿಡಿ. ಒಂದೊಳ್ಳೆ ದಿನ ನೋಡ್ಬಿಟ್ಟು ಇಬ್ರು ಆ ಕಾಡೆ ಕೇಳಿದ್ ಬಿಡವ್. ನಾನ ನೀವ ಗೊತ್ತಾಯ್ತದೆ. ಸರಿ, ಹಾಗಾದ್ರೆ ನೀವಿಬ್ರು ಕಸರತ್ ಮಾಡಿ ರೆಡಿ ಆಗಿ. ಈ ಪಂದ್ಯದಲ್ಲಿ ಸೋತೋರು ಗೆದ್ದೋರ್ ಮಾತನ್ನ ಕೇಳ್ಬೇಕು. ಡನ್ನಾ? ಗನ್ನು ಅಲ್ಲ, ನಿಮ್ ಮಾತು ಗನ್ನು, ನಾ ಡನ್ನು ಅಂದಿ. ನಂದು ಅದೇಯ. ಪಾರು, ನೀ ಯಾಕಿಲ್ಲಿ ಬಂದ? ಏನ್ ಮಾಡ್ತಿದ್ದೀರಿ ಶ್ರೀ? ಬೆರಕೆ ಸೊಪ್ಪು ಕಟ್ಕೊಂಡು ತಿರ್ಕೆ ಆಟ ಆಡ್ತಾವ್ನಿ. ಶ್ರೀ, ನಾ ಕೇಳಿದಂಗಲ್ಲ. ಮತ್ತಿನ್ನೇನ, ನಾನು ಕುಸ್ತಿಲಿ ಗೆಲ್ಲಕ್ಕ ಕಸರತ್ತು ಮಾಡ್ತಿದ್ರೆ ಅದನ್ನ ನೋಡ್ಬಿಟ್ಟು ಯಾರು ಮಾಡ್ತಾ ಇದ್ರಿ ಅಂತ ಕೇಳ್ದಿಲ್ಲ. ನಿನ್ ಕಣ್ಣೇನು ಹಿಂಗೋಗಿದ್ದ?
ಅಲ್ಲ ಶ್ರೀ, ದೇವಸ್ಥಾನದಿಂದ ಬರ್ತಾನೆ ಕುಸ್ತಿ ಗಿಸ್ತಿ ಎಲ್ಲ ಬೇಡ ಅಂತ ಹೇಳಿದ್ರು ಅಟ್ಟಿಗೆ ಬಂದೇಟ್ಗ್ಲೆ ನಿಮ್ ಕಪ್ಪಿ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಿಲ್ಲ. ನಿಮ್ಗೆ ಏನು ಹೇಳ್ಬೇಕು? ನೀ ಯಾನು ಹೇಳ್ಬೇಡ, ಹೋಗ ಅರ್ಧ ಲೀಟ್ರ್ ಹಾಲ್ಗ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಪಿಸ್ತ ಎಲ್ಲನೂ ಕುಟ್ಟಿ ಪುಡಿ ಮಾಡ್ಕೊಂಡ್ ಬೆರೆಸ್ಕೊಂಬೋಗು. ಶ್ರೀ, ನೀವೇನ್ ಬಸ್ರೆಂಗ್ಸಾ? ಯಾಕ ನೋಡಕತ್ತರ ಕಂಡನ? ಅಲ್ಲ, ಬಸ್ರೆಂಗ್ಸ್ ಬೈಕೊಂಡಂಗ್ ಬೈಕೋತಿರಲ್ಲ, ಅದಕ್ಕೆ ಕೇಳ್ದಿ. ನಾ ಕೇಳ್ದದು ಅದನ್ನ ಕುಡ್ದು ಬಿಟ್ಟು ಮೈ ಕೈನ ಗಟ್ಟಿ ಮಾಡ್ಕೊಂಡು ಕುಸ್ತಿಲಿ ಗೆಲ್ಲಕ ಬಸ್ರಿ ಹೆಂಗಸ್ತರ ಬಯಕೆ ಮಾಡ್ಕೊಂಡು ಅಲ್ಲ. ಕುಸ್ತಿ ಗಿಸ್ತಿ ಮಾಡಿ ಮೈ ಗಟ್ಟಿಗೆ ಮಾಡ್ಕೊಳ್ಳೋದೇನ್ ಬೇಡ ಬಿಡಿ, ಈಗಲೇ ಕಟ್ ಮಸ್ತಾಗಿದ್ದೀರಾ. ನೋಡು, ಯಾನೇನ ಹೇಳಿ ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡಬೇಡ, ಹೋಗಿ ತಕೊಂಬೋಗು. ಅದನ್ನ ಕುಡಿದು ಬಿಟ್ಟು ಆ ಊರ್ ಗೌಡನ್ ಸೊಕ್ಕನ ಮುರಿದಾಕ್ಬಿಡ್ತೀನಿ. ಎಂತ ಗೌಡ್ರೆ, ಕೈ ಕಾಲು ಮುರ್ಕೊಂಡು ಬ್ಯಾಂಡೇಜ್ ಹಾಕ್ಸ್ಕೊಂಡ್ಕಂದಳಿ ಹಳ್ಳಿಗೆ ಬಂದಂಗಿತ್ತ? ಗೌಡ್ರೆ, ನಿಮ್ಗೆ ಕೈ ಮೈ ಮುರ್ಸ್ಕೊಳ್ಳೋದು ಅಷ್ಟೊಂದು ಇಷ್ಟ ಅಂತ ಸಿಟಿಲೇ ಹೇಳಿದಿದ್ರೆ ನಾನೇ ನಿಮ್ಮನ್ನ ನಮ್ಮ ಏರಿಯಾದಲ್ಲಿರೋ ದೊಡ್ಡ ಟವರ್ ಕರ್ಕೊಂಡೋಗಿ ಎತ್ತಾಕ್ಬಿಡ್ತಾ ಇದ್ದೆ. ಯೋ, ಹೆಂಗದೆ ಮೈಗೆ? ನನ್ನ ಎದುರಿಗೇನೆ ನಮ್ ಬಾಬುನ್ ಮೈ ಕೈ ಮೂಳೆ ಮುರಿಯೋ ಮಾತಾಡಿಯಾ? ನಿನ್ ನಾಲ್ಗೆ ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಓಯ್ ಪಾರೋವ್ರೆ, ಸಿಟ್ಟು ಮಾಡ್ಕೊಂಡ್ಬೇಡಿ ಮಾರ್ರೆ, ನೀವು ಹೇಳೋದ್ರಲ್ಲೂ ಒಂದು ಅರ್ಥ ಇತ್ತ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಕೆಕ್ಕಬುಲ್ಲ ಹೇಳೋದ್ರಲ್ಲಿ ಏನ್ ಅರ್ಥ ಇದ್ದದು? ಓಯ್ ಗೌಡ್ರೆ, ನಾವ್ ಈ ಹಳ್ಳಿಗೆ ಬಂದಿಪ್ಪದು ಒಂದು 15 ದಿವಸ ಈ ಹಳ್ಳಿ ವಾತಾವರಣ ಎಂಜಾಯ್ ಮಾಡುವ ಅಂದಳಿ. ಆದ್ರೆ ನೀವು ಇಲ್ಲಿ ಬಂದ್ಕೊಂಡು ಚಡ್ಡಿ ಬನಿಯನ್ ವ್ಯಾಪಾರ ಶುರು ಮಾಡ್ರಿ, ಹಾಳಾಗಿ ಹೋಯ್ಲಿ ಅಂದಳಿ ನಾವು ಸುಮ್ಮನಿದ್ರೆ ಈಗ ಕುಸ್ತಿ ಮಾಡ್ತೇವೆ ಅಂದಳಿ ಹೇಳ್ತಿರಲ್ಲ, ನಿಮ್ಗೆ ಎಲ್ಲರೂ ಮಂಡಿ ಪೆಟ್ಟ ಮಾರ್ರೆ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನನ್ನ ಬಗ್ಗೆ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ನೀವು. ಈ ಗೌಡ ತೊಡೆ ತಟ್ಟಿ ನಿಂತ ಅಂದ್ರ ಸಾಲು ಸಾಲು ಸೈನ್ಯ ಸಾಲಾಗಿ ಮನಿಕೊಂಡ್ಬಿಡ್ತದೆ. ಹಂಗೆ ನಮ್ಮ ವಂಶದ ಬಗ್ಗೆನೂ ತಿಳ್ಕೊಂಬಿಡಿ. ನಮ್ಮ ತಾತ ಬಂಡೆನ ಬುಂಡ ಇದ್ದ ಗುದ್ದಿ ಪುಡಿ ಮಾಡಾಕ್ ಬಿಡ್ತಿದ್ದ. ನಮ್ಮಪ್ಪ ಚಪ್ಪಡಿ ಕಲ್ಲ ಚಡ್ಡಿ ನವರ ಕಟ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾನೆ. ಇನ್ನು ನಾನು ವಾಯ್ ಗೌಡ್ರೆ, ಅವರಿಗೆಲ್ಲ ಮಂಡಿ ಸಮ ಇರಲ್ಲ ಇದ್ದಿತ್ತಾಕ ಅಂತ, ಅದಕ್ಕೆ ಗುಂಡೆಲ್ಲಿ ಬಂಡಿ ಹೊಡಿತಿದ್ದೀವಿ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಮ್ಮ ತಾತನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ಜಂಬೂ ಸವಾರಿ ದಿನ ಅಂಬರ್ನ ಆನ ಮೇಲೆ ಇಡಕ್ಕೆ ಪೋಕ್ಲೈನ್ ತರಿಸ್ತಿರ್ಲಿಲ್ಲ, ನಮ್ಮ ತಾತನ ಕರೆಸ್ತಾ ಇದ್ರು. ಅಂತ ಜಟ್ಟಿ ಪೈಲ್ವಾನ ಅವ್ರು ನಿಮ್ಮ ತಾತ ಆಲ್ರೆಡಿ ಗೋತಾ, ಈಗ ಇದು ಬೇಕಾ? ಅಡ ಕೆಕ್ಕಬುಲ್ಲ, ನಮ್ಮ ತಾತನೇ ಅಪಟಿ ಗಟ್ಟುಮುಟ್ಟಾಗಿದ್ರು ಅಂದ್ರೆ ಇನ್ನು ಅವ್ರ ಮೊಮ್ಮಗ ನಾ ಅಪಟಿ ಗಟ್ಟುಮುಟ್ಟಾಗಿರಬೇಡ. ಶ್ರೀ, ಇಲ್ಡಪ್ ತಗೊಂಡಿದ್ ಸಾಕು. ಪಾಂಡಪುರ ರುಕ್ಮಿಣಿಯವ್ರಿ, ಅದು ಎಲ್ಡಪ್ಪಲ್ಲ ಬಿಲ್ಡಪ್ಪು. ಹಿಡಿದಿ ಜಾಡ. ಅಲ್ಲ, ನಿಮ್ ತಾತನ ನಾನ್ ಕಾಣ್ನ ಅಷ್ಟು ಗಟ್ಮುಟ್ಟಾಗಿದ್ದವ್ರು ನಾಯಿ ಕಚ್ಚಿದಕ್ಕೆ ಯಾಕೆ ಸತ್ತೋಗ್ಬಿಟ್ರು? ನೋಡು ಪರು, ಮನ್ಸ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕಚ್ಚಬಾರ ಜಾಗ ಕಚ್ಚಿಬಿಟ್ರೆ ಸತ್ತೋಗ್ಬಿಡ್ತಾನೆ. ಇದು ಹಾಗೇನೆ, ನೀವು ಕುಸ್ತಿ ಮಾಡುವಾಗ ಬೀಳ್ಬಾರ್ದು ಜಾಗಕ್ಕೆ ಒದೆ ಬಿದ್ರೆ ನೀವು ಸತ್ತೋಗ್ತೀರಾ. ಆಮೇಲೆ ನಾವೇನ್ ಮಾಡೋದು? ಇನ್ನೆಂತ ಮಾಡೋದು? ಊರಿಗೆಲ್ಲ ತಿಥಿ ಊಟ ಹಾಕ್ಸೋದು. ಅಡಕ್ಕೆ ಅಕ್ಕಬುಲ ತಗದು ಬುಟ್ಟಾರ ತಲೆ ಮೇಲೆ ಇರೋ ನಾ ಕೂದ್ಲು ಉದ್ರೋಗ್ಬಿಡ್ಬೇಕು. ಶ್ರೀ, ಅವ್ರ ಮೇಲೆ ಯಾಕಂಗ್ ರೇಗಾಡಿರಿ? ಒಂದ್ ಪಕ್ಷ ಅವ್ರು ಹೇಳೋದೇ ದಿಟ್ಟ ಆಗ್ಬಿಟ್ರೆ ಹೋಗ ಹಾಲು ತಕೊಂಬೋಗು ಅಂದಿ. ವಾಯ್ ಗೌಡ್ರೆ, ಎಂತಕ್ ಮರ್ರೆ ಪಾರೋರ್ ಮೇಲೆ ಅಷ್ಟು ಸಿಟ್ಟು ಮಾಡ್ಕಂತ್ರಿ? ನೀವು ಎಷ್ಟೇ ಕಂಜೂಸ್ ಆಯಿದ್ರು ನಿಮ್ಮ ಪ್ರಾಣ ಅಂಬುದು ನಮ್ಮೆಲ್ಲರಿಗೂ ಮುಖ್ಯ. ಅದಕ್ಕೆ ನಿಮ್ಮ ಪಟಾಪಟಿ ಚಡ್ಡಿ ಬನಿಯನ್ನೆಲ್ಲ ಗಂಟು ಕಟ್ಕಣಿ ಊರಿಗೆ ಹೋಪ. ಅರ್ಥ ಆಗ್ಲಿಲ್ಲ? ನಿಮ್ಮ ಪಟಾಪಟಿ ಚಡ್ಡಿ ಬನಿಯನ್ನೆಲ್ಲ ಗಂಟು ಕಟ್ಕಣಿ ಊರಿಗೆ ಹೋಪ ಅಂದೆ. ನೀವ್ ಯಾರೇ ಏನೇ ಹೇಳಿದ್ರು ಮಧುರ ಅವ್ರ ಮುಂದೆ ಚಾಲೆಂಜ್ ಮಾಡಿರೋ ಗೌಡನ್ ಸೊಕ್ಕು 3 ಗಂಟೆ ನಾನು ಇಲ್ಲಿಗೂ ಬರಲ್ಲ. ನೀವೇ ಅವ್ರ ಸೊಕ್ಕು ಮುರಿತಿರೋ ಇಲ್ಲ ಅವರೇ ನಿಮ್ ಸೊಂಟ ಮುರಿತಾರೋ, ಲೆಟ್ ಸಿ. ಅವ್ನ್ ಸೊಕ್ಕು ಮುರಿದ್ರೆ ಸನ್ಮಾನ ಮಾಡ್ರಿಯಾ? ನೀವು ಸೊಂಟ ಮುರ್ಸ್ಕೊಂಡ್ರೆ ನಮ್ಮನ್ನ ನಿಮ್ ಸೊಂಟದ ಮೇಲೆ ಕೂರ್ಸ್ಕೊಂಡು ಕೂಸು ಮರಿ ಮಾಡ್ತೀರಾ? ಒಂದು ಮಾತು ತಿಳ್ಕ, ಎದುರಾಳಿ ಜೊತೆ ಕುಸ್ತಿ ಆಡುವಾಗ ಕತ್ನ ಕೈ ಕೊಡಬಾರ್ದು. ಸರಿ ಗುರುಗಳ, ಏನಲ್ಲಿ ನನಗೇನೆ ವಾ, ಇದೇನಪ್ಪ ಈ ಊರುಗೌಡ ಮನುಷ್ಯನ ರಾಕ್ಷಸನ? ಆ ಮನುಷ್ಯನೇ ಹಂಗೆ ಎತ್ತೆತ್ತಿ ಬಿಸಾಕ್ತಾವನೆ. ಇನ್ನು ಅನ್ನ ಸುಮ್ಮನೆ ಬಿಟ್ಬಿಟ್ಟನ.
ಮಧುರ ಅವ್ರ ಮುಖ ನೋಡ್ಕೊಂಡು ಮಾಡಬಾರ್ದು ಚಾಲೆಂಜ್ ಮಾಡಿಬಿಟ್ಟು ನನ್ನ ಸಮಾಧಿಗೆ ನಾನೇ ಅಡುಪಾಯ ಹಾಕೊಂಬಿಟ್ಟು ಇನ್ನೂ ಇಲ್ಲೇ ಇದ್ರೆ ಇವ ನನ್ನ ಬ್ಯಾನಿಸ್ಬಿಡ್ತಾನೆ ಹೊಂಟು ಬಿಡ. ಓ ಶ್ರೀರಾಮಚಂದ್ರಗೌಡ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದ ಬಾಯ್ಲಿ ಒಂದ್ ಆಟ ನೋಡೇ ಬಿಡಮ್ಮ. ಬಾಂದೇಟ್ಗಲ್ಲಿ ಹೋಗಕ್ಕೆ ಇವನೇನು ನನ್ನ ಕುಂಟ ಬಿಲ್ಲೆ ಆಡಕ್ಕೆ ಕರಿತಾವನ. ಏನೋ ಗೊಣಗ್ತಿದಂಗಿತ್ತು. ಏನು ಇಲ್ಲಕ್ಕಂಬಿಡಿ ಶಿವ, ನಿಮ್ಮ ಪಡೆ ನೀವು ಕಸರತ್ತು ಮುಂದುವರಿಸಿ, ನಾವು ನೀವು ಆ ಕಾಡೆ ಕೀಳಿಯದಿದ್ದೆ ಅದೇ ಆಮೇಲೆ ಬರ್ತೀನಿ. ನೀನು ಒಂದಪ್ಪ ಬಾತಮ್ಮಯ್ಯ, ನನ್ನ ಶಿಷ್ಯನ ಮಟ್ಟ ಹಾಕೋಕ್ ಬಂದಿರೋ ನಿನ್ ತೋಳ್ಬಲನ ನಾನು ನೋಡಿ ಬಿಡ್ತೀನಿ. ನಿಮ್ಮ ಶಿಷ್ಯ ತೊಡ ತಟ್ಟ ನೋಡ್ಬಿಟ್ಟು ನನ್ನ ತೊಡಗಳು ನಡ್ಗಕ್ಕೆ ಶುರು ಆಗ್ಬಿಟ್ಟವ. ಇನ್ನು ನಾನು ಅಲ್ಲಿಗೆ ಬಂದು ಯಾವ ತೋಳು ಬಲ ತೋರಿಸ್ಲಿ? ತಮ್ಮಯ್ಯ ಅದೇನು ಹೇಳೋ ಸ್ವಲ್ಪ ಜೋರಾಗಿ ಹೇಳು, ನನ್ನ ಕಿವಿ ಸ್ವಲ್ಪ ಮಂದ. ನಿಮ್ಮ ಕಿವಿ ಮಂದ ಆದರೆ ನನಗೆ ನಾಲ್ಗ ಮಂದ, ಮಾತುಗಳೇ ಆಚೆಗೆ ಬರ್ತಾ ಇಲ್ಲ. ನಂಗೆ ಕ್ಯಾಮೇಲೆ ಆಮೇಲೆ ಬರ್ತೀನಿ ಅಂದು. ಗೊತ್ತಾಯ್ತು ಬಿಡು, ಕಳ್ಳಪ್ಪ ಮಾಡ್ಕೊಂಡು ಹೋದೆ ಆ ಕಾಡ್ದಲ್ಲಿ ಸಿಗೋ ನಿನ್ನ ಹೊಸ್ಕಾಕ್ಬಿಡ್ತೀನಿ. ಬ್ಯಾ